ಏನಾಯ್ತು ಮಹಿತಾ ಮೇಡಮ್? ಏನು ಮಾತಾಡಬೇಕು ಅಂತ ಕರ್ಕೊಂಡು ಬಂದ್ರಿ? ಹೌದು ಭಾಗ್ಯ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ನಾನು ನಿನ್ಗೆ ಹೇಳಿದೆ, ಪೂಜಾ ನಮ್ಮ ಮನೆ ಸೊಸೆಯಾಗಿ ಬಂದರೆ ತುಂಬ ಸಂತೋಷವಾಗಿರ್ತಾಳೆ, ಅವಳಿಗೇನು ಸಮಸ್ಯೆ ಇರಲ್ಲ ಅಂತ. ಆದರೆ ಅದೆಲ್ಲ ಈಗ ಸುಳ್ಳಂತಿದೆ. ಏನು ಸುಳ್ಳ? ನೋಡ್ ಭಾಗ್ಯ, ನಿನ್ಗಾಗಲೇ ಸೆನ್ಸ್ ಆಗಿರುತ್ತೆ. ನಮ್ಮ ಅತ್ತೆ ಮತ್ತೆ ಕನಿಕಾ ನಿನ್ನ ಪೂಜನ್ನ ನಿಮ್ಮ ಮನೆಯವ್ರನ್ನೆಲ್ಲ ಸಿಕ್ಕಾಪಟ್ಟೆ ಹೇಟ್ ಮಾಡ್ತಾರೆ. ಹಾ ಮೇಡಮ್, ಗೊತ್ತು. ಆದ್ರೆ ನನ್ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ನೋಡ್ ಭಾಗ್ಯ, ಯೋಚನೆ ಮಾಡು ಏನ್ ಮಾಡ್ಬೇಕು ಅಂತ. ಆವತ್ ನಿಮ್ಮನ್ನೆಲ್ಲ ಕರ್ಸಿ ಬಿಲ್ ಬರ್ಸಿ ಕಿಶುಗ್ ಯಾವ ಪಾಲು ಇರಲ್ಲ ಅಂತ ಯಾಕೆ ಹೇಳಿದ್ರು ಹೇಳು? ಜಸ್ಟ್ ಬಿಕಾಸ್ ಕಿಶು ಪೂಜನ ಮದ್ವೆ ಆಗ್ತಿದ್ದಾನಂತ. ನೋಡ್ ಭಾಗ್ಯ, ಮದ್ವೆ ಆದ್ಮೇಲೆ ಅವ್ರ ಪೂಜಾ ಮತ್ತೆ ಕಿಶನ್ನ ಬೇರೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಏನಂದ್ರೆ ಮೇಡಮ್, ನಮ್ ಪೂಜನ ಕಿಶನ್ನ ಬೇರೆ ಮಾಡ್ತಾರ? ಎಸ್ ಭಾಗ್ಯ, ಹೌದು. ಅವರಿಬ್ರು ಸಿಕ್ಕಾಪಟ್ಟೆ ಹಠವಾದಿಗಳು. ಅವ್ರು ಏನಾದ್ರೂ ಒಂದು ವಿಷಯ ಮಾಡ್ಬೇಕು ಅನ್ಕೊಂಡ್ರೆ ಖಂಡಿತವಾಗಿ ಮಾಡ್ತಾರೆ. ಭಾಗ್ಯ, ನಿನ್ ತಂಗಿ ಜೀವನ ಚೆನ್ನಾಗಿರ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದೆಲ್ಲ ಹೇಳ್ತಿದ್ದೀನಿ. ಮೇಡಮ್, ಆದ್ರೆ ಕಿಶನ್ ಮತ್ತೆ ಪೂಜಾ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿದಾರಲ್ಲ? ಹೌದು, ಪ್ರೀತಿ ಮಾಡ್ತಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಕಿಶು ಎಷ್ಟೇ ಸಪೋರ್ಟಿವ್ ಆಗಿ ನಿಂತ್ರು ಕನಿಕಾ ಮತ್ತು ಅತ್ತೆ ಏನೋ ಒಂದು ಪ್ಲಾನ್ ಮಾಡೇ ಮಾಡ್ತಾರೆ. ಭಾಗ್ಯ, ಹೀಗೆ ಹೇಳ್ತಿದ್ದೀನಂತ ತಪ್ಪು ತಿಳ್ಕೊಬೇಡ. ನಿನ್ನ ಜೀವನದಲ್ಲಿ ಏನೇನಾಯ್ತು ಅಂತ ನಿನ್ ಚೆನ್ನಾಗಿ ಗೊತ್ತು. ಪೂಜನ್ ಜೀವನನೂ ಅದೇ ಥರ ಆದ್ರೆ ಏನ್ ಮಾಡ್ತೀಯ ಭಾಗ್ಯ? ಅಲ್ಲ ಮೇಡಮ್, ಅದು ನಾನು ನೋಡ್ ಭಾಗ್ಯ, ನಾನು ಹೇಳ್ತಿರೋದೆಲ್ಲ ರೂಢ್ ಅಂತ ಅನ್ಸ್ತಿರ್ಬೋದು, ಆದ್ರೆ ಸತ್ಯ ಏನಿದೆಯೋ ಅದನ್ನೇ ಹೇಳ್ತಿದ್ದೀನಿ. ನೋಡು, ಪೂಜಾ ನಮ್ಮ ಮನೆಗೆ ಹೇಳ್ ಮಾಡ್ಸಿರೋ ಸೊಸೆ. ಹಾಗಂತ ಈ ಸತ್ಯನ ಮುಚ್ಚಿಟ್ಟು ಈ ಮದ್ವೆ ಮಾಡಕ್ ನನ್ ಮನ್ಸಿಲ್ಲ. ಭಾಗ್ಯ, ನನ್ ಗೊತ್ತು ನೀನ್ ಪೂಜನ್ನ ಎಷ್ಟು ಇಷ್ಟಪಡ್ತೀಯ ಅಂತ. ನಾಳೆ ದಿನ ಈ ವಿಷಯಕ್ಕೆ ನೀವೆಲ್ಲ ನೋವು ಅನುಭವಿಸೋದು ನನಗಿಷ್ಟ ಇಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಇನ್ನೂ ಕಾಲ ಮಿಂಚಿಲ್ಲ, ಯೋಚನೆ ಮಾಡಿ ನಿರ್ಧಾರ ತಗೋ. ಎಲ್ಲ ನಿನ್ ಕೈಯಲ್ಲಿದೆ ಭಾಗ್ಯ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಏನ್ ನಿರ್ಧಾರ ತಗೋಬೇಕು, ಏನ್ ಮಾಡ್ಬೇಕು? ಆ ಭಾಗ್ಯನ ಬಗ್ಗೆ ನಾನು ಅನ್ಕೊಂಡಿದ್ದೆ ಒಂದು, ಇಲ್ಲಿ ಆಗ್ತಿರೋದೇ ಒಂದು. ಪಾಪ ಅವ್ನು ಯಾರೋ ಫೋನ್ ವ್ಯಕ್ತಿ ಹತ್ರ ದುಡ್ಡು ಕಿತ್ತಿದಿರಲ್ವಾ, ಏನ್ ಹೇಳ್ಬೇಕು ನಿಮ್ಗೆ? ನೋಡಿ, ಇದನ್ನೇ ಬೇಡ ಅಂತ ಹೇಳ್ತಿರೋದು. ವಿಷಯ ಗೊತ್ತಿಲ್ಲ, ಏನೇನೋ ಮಾತಾಡ್ಬೇಡಿ ನೀವು. ನಾನು ನಿಮ್ಮ ಮನೆ, ನಿಮ್ಮ ಆಸ್ತಿ ಅಂತಸ್ತು ನೋಡಿ ಕಿಶನ್ ಸಂಬಂಧ ಮಾತಾಡಿದ್ದಲ್ಲ. ಮದುವೆ ಆಗೋ ಹೆಣ್ಣಿಗೆ ಜೀವನದಲ್ಲಿ ಅವಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಸಂಗಾತಿ ಸಿಗ್ಬೇಕು ಅನ್ನೋದು ಅವಳ ಜೀವನದ ದೊಡ್ಡ ಕನಸಾಗಿರುತ್ತೆ. ಈ ವಿಷಯದಲ್ಲಿ ನಮ್ಮ ಪೂಜಾ ತುಂಬಾನೇ ಅದೃಷ್ಟವಂತ. ಯಾಕೆ ಹೇಳಿ, ಅವಳಿಗೆ ನಮ್ಮ ಕಿಶನ್ ಅಂತ ಹುಡುಗ ಸಿಕ್ಕಿದ್ದಾರೆ. ಇಲ್ಲಿ ನೋಡಿ ಕಿಶನ್, ಅದೇನೇ ಆದರೂ ನಾನು ಮತ್ತೆ ನನ್ನ ಇಡೀ ಕುಟುಂಬ ನಿಮ್ಮ ಜೊತೆಗಿರ್ತೀನಿ. ಭಾಗ್ಯ ಅವ್ರ ಅಸಿಸ್ಟೆಂಟ್ ಕೆಲಸ ಉಳಿಸೋದಕ್ಕೆ ಅವ್ರ ಕೆಲಸ ಬಿಟ್ರು. ಭಾಗ್ಯ ಇರೋದೇ ಹಾಗೆ, ಎಷ್ಟೇ ಕಷ್ಟ ಬಂದ್ರು ಜೊತೆಗಿರೋರ ಬಿಟ್ಕೊಡೋ ಮಾತೇ ಇಲ್ಲ. ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರೇ ನನ್ನ ಅತ್ತಿಗೆ. ಅವ್ರಿಗೆ ಎಷ್ಟೇ ಕಷ್ಟ ಬಂದ್ರು ಏನೇ ಆಗ್ಲಿ ಇನ್ನೊಬ್ರು ಮುಂದೆ ಕೈ ಚಾಚಲ್ಲ. ಅವ್ರು ಎಲ್ರು ನನ್ನ ಅತ್ತಿಗೆ ತರ ಇರೋ ಚಾನ್ಸೇ ಇಲ್ಲ. ನೋಡಾದಿ, ನೀನು ಆ ಫ್ಯಾಮಿಲಿ ಬಗ್ಗೆ ಇಮ್ಯಾಜಿನಲ್ಲಿ ಬದುಕ್ತಾ ಇದ್ದೆ, ಅದರಿಂದ ಆಚೆ ಬಾ. ನೀನ್ ತಿಳ್ಕೊಂಡಿರೋ ತಪ್ಪು ಅಂತ ಗೊತ್ತಾಗೋದಕ್ಕೆ ನಿನ್ನ ಕಣ್ಮುಂದೆನೆ ಬೇಕಾದಷ್ಟು ಎಕ್ಸಾಂಪಲ್ಸ್ ಆಗಿದ್ದಾವೆ. ಆದ್ರೆ ಒಂದಂತೂ ನಿಜ, ಈ ಮದುವೆ ಆಗೋದ್ರೊಳಗೆ ಅವ್ರ ಬಗ್ಗೆ ನಿಮಗೆ ಚೆನ್ನಾಗಿ ಅರ್ಥವಾಗಿದೆ. ನಿಮ್ಮಿಂದ ಒಂದ್ ಕೆಲಸ ಆಗ್ಬೇಕು. ನನ್ನಿಂದ ಕೆಲಸ ಆಗ್ಬೇಕಾ? ಏನದು? ಎಸ್, ಹೌದು. ಆ ಕೆಲಸ ಏನು ಅಂದ್ರೆ ಪೂಜಾ ಕಿಶನ್ ಮದುವೆನ ನಿಲ್ಲಿಸ್ಬೇಕು.